ಸೋಲಬೇಕು ಅಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು, ಗೆಲ್ಲಬೇಕು ಅಂದರೆ ಮೊದಲು ಸೋತಿರಬೇಕು. ಈ ಮಾತನ್ನು ನೀನು ಯಾವತ್ತೂ ಮರಿಬೇಡ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ನಂಬಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದೂ ಹೋಗಬೇಡ. ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ. ನಿನ್ನ ನಂಬಿ ಬಂದವರನ್ನು ಯಾವತ್ತೂ ನೀನು ಕೈ ಬಿಡಬೇಡ. ಮೈ ಡಿಯರ್ ಫ್ರೆಂಡ್, ಹಣ ಇದ್ದರೆ ಸತ್ತ ಪ್ರೇಯಸಿಗೆ ತಾಜ್ ಮಹಲ್ ಬೇಕಾದರೂ ಕಟ್ಟಬಹುದು. ಹಣ ಇಲ್ಲದೆ ಇದ್ದರೆ ಬದುಕಿರೋ ಪ್ರೇಯಸಿಗೆ ತಾಳಿನೂ ಕಟ್ಟಕ್ಕಾಗಲ್ಲ. ಯಾವತ್ತೂ ನೀನು ಈ ಮಾತನ್ನು ನೆನಪಿನಲ್ಲಿಟ್ಕೊಂಡು ಜೀವನ ಸಾಗಿಸು. ಈ ಪ್ರಪಂಚನೇ ಹಾಗೆ ಗೆಳೆಯ. ನಿನ್ನ ಹತ್ರ ಹಣ ಇದ್ದರೆ ನಿನಗೆ ಬೆಲೆ ಕೊಡುತ್ತೆ, ಇಲ್ಲ ಅಂದರೆ ನೀನು ನಾಯಿಗಿಂತಲೂ ಕಡೆ. ನೀನು ಹಣ ಸಂಪಾದಿಸು, ಕಷ್ಟಪಟ್ಟು ದುಡಿಯೋದನ್ನು ಕಲಿ. ಆಗ ನೋಡು, ನಿನ್ನ ಹತ್ರ ಯಶಸ್ಸು ಬಂದೇ ಬರುತ್ತೆ. ಜೀವನವನ್ನು ಹಿಂದೆ ನೋಡಿ ತಿಳ್ಕೋಬೇಕು, ಮುಂದೆ ನೋಡಿ ಬದುಕಬೇಕು. ನೀನು ಯಾರಿಗೂ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ನಿನ್ನ ಕನಸುಗಳ ಬೆನ್ನು ಹತ್ತಿ ನೀನು ಗೆಲ್ಲೋದನ್ನು ಕಲ್ತ್ಕೋ. ಜನರಿಗೆ ನೀನು ಬದಲಾದದ್ದು ಬೇಗ ಕಾಣಿಸುತ್ತೆ, ಆದರೆ ಅವರ ಯಾವ ಮಾತಿನಿಂದ ನೀನು ಬದಲಾದೆ ಅನ್ನೋದು ಮಾತ್ರ ಅವ್ರಿಗೆ ತಿಳಿಯೋದಿಲ್ಲ. ಅವ್ರ ಬಗ್ಗೆ ನೀನು ಚಿಂತೆ ಮಾಡಿ ಕೊರಗಬೇಡ. ನಿನ್ನ ಗುರಿ ಹತ್ರ ನೀನು ಸಾಗು. ಬರೆದಿಟ್ಟಂತೆ ಜೀವನ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್, ಆದರೆ ಬರೆದಿಡುವಂತಹ ಜೀವನ ಮಾಡಲು ಎಲ್ಲರಿಂದಲೂ ಸಾಧ್ಯ ಇದೆ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ, ಆದರೆ ನಿನ್ನೆ ಎಂಬುದರಲ್ಲಿ ನೀನು ಕಳೆದು ಹೋಗಬಾರ್ದು ಅಷ್ಟೇ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ಸರಿಯಾಗಿ ತಿಳಿಬೇಕು ಅಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲ್ತ್ಕೋ. ನಡೆದಷ್ಟು ದಾರಿ ಇದೆ ಗೆಳೆಯ, ಪಡೆದಷ್ಟು ಭಾಗ್ಯವಿದೆ ಮೈ ಡಿಯರ್ ಫ್ರೆಂಡ್. ಗೆಳೆಯ, ನುಗ್ಗು, ಮುನ್ನುಗ್ಗು. ಗೆಲ್ಲೋವರೆಗೂ ನಿಲ್ಲಬೇಡ. ಪರಿಸ್ಥಿತಿ ಬದಲಾಗುತ್ತೆ, ಸ್ನೇಹಿತರು ದೂರವಾಗ್ತಾರೆ, ಆದರೆ ಬದುಕು ಮಾತ್ರ ಯಾರಿಗಾಗಿಯೂ ನಿಲ್ಲೋದಿಲ್ಲ. ಮೂರ್ಖರಿಗೆ ನೀನು ಎಷ್ಟೇ ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಅವರ ಬುದ್ಧಿ ಅವರು ಬಿಡಲ್ಲ. ಅಂತಹ ಜನರಿಗೆ ಏನಾದರೂ ಹೇಳುವ ಬದಲು ನೀನು ಸುಮ್ಮನೆ ಇರುವುದೇ ಮೇಲು. ನೀನು ಯಾವಾಗಲೂ ಒಂದು ದೀಪದಂತೆ ಬದುಕಬೇಕು ಗೆಳೆಯ. ಯಾಕಂದರೆ ಆ ದೀಪ ರಾಜನ ಮನೆಯಲ್ಲೂ ಎಷ್ಟು ಬೆಳಕನ್ನು ನೀಡುತ್ತೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಲ್ಲಿಯೂ ನೀಡುತ್ತೆ. ನಿನ್ನ ನೋವನ್ನು ನೀನೇ ಅಳಿಸಲು ಪ್ರಯತ್ನ ಪಡಬೇಕು, ಬೇರೆ ಯಾರೂ ಅಳಿಸಲು ಬರೋದಿಲ್ಲ. ಯಾಕಂದರೆ ನಿನ್ನ ಪ್ರತಿಬಿಂಬ ನಿನ್ನನ್ನು ಮಾತ್ರ ಪ್ರತಿಬಿಂಬಿಸಲು ಸಾಧ್ಯ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳೋ. ಕೆಲವರ ಪಾಲಿಗೆ ನೀನು ಕೇವಲ ಆಪ್ಷನ್ ಎಂದು ತಿಳಿದಾಗ ಅವರಿಂದ ದೂರ ಇರು. ಯಾಕಂದರೆ ಫೇಕ್ ರಿಲೇಷನ್ಶಿಪ್ಗಿಂತ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.